ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ. ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವನ್ ನೀವು ಬಿಗಿನರ್ಸ್ ಏನಾದರೂ ಕುಚ್ಚು ಹಾಕ್ತಾ ಇದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋನ ನೋಡ್ತಾ ಇರ್ಬೋದು. ಇಲ್ಲಿ ನಾನು 140 ಎಳೆ ದಾರ ತಗೊಂಡಿದ್ದೀನಿ. ಇದನ್ನು ಕುಚ್ಚು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಡಬಲ್ ಕಲರ್ನಲ್ಲಿ ಮಾಡ್ತಿದ್ದೀನಿ, ಅಂದರೆ ಒಂದೇ ಕಲರ್ನಲ್ಲಿ ಅಲ್ಲ ಕುಚ್ಚು, ಎರಡು ಥರದ ಕಲರ್ನಲ್ಲಿ ನಾನು ಕುಚ್ಚುಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೋಬೋದು. ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಿ. ಇದನ್ನು ಡಬಲ್ ಮಾಡಿಕೊಂಡಾಗ 4 ಎಳೆ ಆಗಿದೆ. ನಿಮಗೆ ಜರಿ ಥ್ರೆಡ್ ಜಾಸ್ತಿ ದಪ್ಪ ಬೇಡ ಅಂದರೆ 1 ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೋಬೋದು. ಇಲ್ಲಿ ನೋಡಿ 140 ಎಳೆ ತೊಗೊಂಡಿದ್ದೀನಲ್ಲ ಈ ಕುಚ್ಚು, ಇದನ್ನು ನಾವು ಕುಚ್ಚು ಹಾಕಿ ಡಬಲ್ ಮಾಡಿಕೊಂಡಾಗ 280 ಎಳೆ ಆಗುತ್ತೆ ನಮಗೆ. ಒಂದು ವೇಳೆ 150 ತೊಗೊಂಡ್ರೆ 300 ಆಗುತ್ತೆ. ಇನ್ನೂ ದಪ್ಪ ಬೇಕೆಂದರೆ ದಪ್ಪ ಮಾಡ್ಕೋಬೋದು. ಹಾಗೆ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಲೀಫ್ ಬೀಡ್ ಮತ್ತು ಈ ಥರ ಚಿಕ್ಕ ರೌಂಡ್ ಬೀಡ್ಸ್. ಹಾಗೆ ಕಟ್ ಮಾಡೋದಕ್ಕೆ ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ನಿಮಗೆ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಅಂದರೆ ಅದರಿಂದನೇ ಯೂಸ್ ಮಾಡ್ಕೊಳ್ಳಿ. ಹಾಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಏನಾದರೂ ಮಾಡ್ತಾ ಇದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕುಚ್ಚು ಒಂದಾದಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೋ ನಿಮಗೆ ಅದನ್ನು ನೋಡಿಕೊಂಡು ನೀವು ಟೇಪ್ನ ಸಹಾಯದಿಂದ ಮಾರ್ಕ್ ಮಾಡಿಕೊಂಡು ಕುಚ್ಚುಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಬೊಟ್ಟನ ಅಳತೆಯಿಂದ ತೋರಿಸಿ ಕುಚ್ಚನ್ನು ಮಾಡಿ ತೋರಿಸ್ತೀನಿ ನಿಮಗೆ ಅಳತೆ ಯಾವ ಥರ ಮಾಡ್ಕೋಬೇಕಂತ. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಒಂದು. ಈಗ ಈ ರೆಡಿ ಇರೋ ಕುಚ್ಚನ್ನು ಇದ್ರ ಕೆಳಗಡೆಯಿಂದ ಈ ಥರ ಮೇಲ್ಗಡೆ ತರ್ತೀನಿ. ನೋಡಿ, ಈ ಥರ ತಂದಾಗ ಇಲ್ಲಿ ನಮಗೆ ಇದು ಡಬಲ್ ಆಗುತ್ತೆ. ಡಬಲ್ ಮಾಡಿ ತಂದಾಗ ಇದು ನಮಗೆ 280 ಎಳೆ ಆಗುತ್ತೆ. ಈಗ ಕುಚ್ಚು ನೋಡ್ತಾ ಇರ್ಬೋದು. ನಿಮ್ಗೆ ಎಷ್ಟು ಉದ್ದ ಬೇಕೋ ನೀವು ಅಷ್ಟು ಮಾಡ್ಕೊಳ್ಳಿ. ಇಷ್ಟೇ ಅಂತ ಏನಿಲ್ಲ, ಶಾರ್ಟ್ ಬೇಕಿದ್ರೆ ಶಾರ್ಟ್, ಲಾಂಗ್ ಬೇಕಿದ್ರೆ ಲಾಂಗ್. ಇವಾಗ ಈ ಜರಿ ಥ್ರೆಡ್ ಇದೆಯಲ್ಲ, ಇದನ್ನು ಈ ಥರ ನೀಡಲ್ನ ಮೇಲ್ಗಡೆ ತರ್ತೀನಿ ಚುಚ್ಕೊಂಡು. ಇಲ್ಲಿ ನಿಮಗಿದು ಮೇಲ್ಗಡೆ ಎಳ್ಕೊಳ್ಳುವಾಗ ಹೊರಗಡೆ ಬರುತ್ತಂದರೆ ಇಲ್ಲಿ ಒಂದು ಗಂಟು ಕೂಡ ಹಾಕಿ ಇಟ್ಕೋಬೋದು. ಇಲ್ಲ ಅಂದರೆ ನೋಡಿ ಈ ಥರ ಸ್ವಲ್ಪ ಬಿಟ್ಕೋಬೇಕಾಗುತ್ತೆ ಬ್ಯಾಕ್ ಸೈಡಲ್ಲಿ. ಇವಾಗ ನೋಡಿ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ. ಇನ್ನೊಂದು ಥರ ಲಾಕ್ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಕುಚ್ಚು ಹಾಕುವಾಗ. ಈಗ ಇದಕ್ಕೆ ಸುತ್ಕೊಳ್ಳೋಣ 1-2 ಸಲ. ಸುತ್ಕೊಂಡ್ಮೇಲೆ ಇವಾಗ ಬೀಡ್ ಹಾಕ್ತಾ ಇದ್ದೀನಿ. ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಅದಾದಮೇಲೆ ಒಂದು ಲೀಫ್ ಬೀಡು, ಮತ್ತು ಒಂದು ಚಿಕ್ಕ ರೌಂಡ್ ಬೀಡು. ನೋಡ್ತಾ ಇರ್ಬೋದು, ಈ ಥರ 3 ಬೀಡ್ಗಳನ್ನು ಹಾಕಿದ್ದೀನಿ. ಇದನ್ನು ನಾವು ನಮ್ಮ ಎಡಗೈನ ಬೆರಳಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮುಂದುಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿ ಸುತ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಬೀಡ್ಸ್ಗಳು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಸುತ್ಕೊಂಡ್ರೆ, ಈ ಬೆರಳಿನ ಸಹಾಯದಿಂದ ಈ ಥರ ಹಿಡ್ಕೊಂಡು ನಾವು ಸುತ್ಕೊಂಡ್ರೆ ಬೀಡ್ಸ್ಗಳು ಹಿಂದುಗಡೆ ಹೋಗೋದಿಲ್ಲ. ಈಗ ನೋಡಿ, ಈ ಬೀಡ್ಸ್ ಒಳಗಡೆಯಿಂದ ಈ ಜರಿ ಥ್ರೆಡನ್ನು ತಗೋತಿದ್ದೀನಿ. ಹಾಗೆ ಕೂಡ ಮಾಡ್ಕೋಬೋದು, ಅದೇನು ಬಿಚ್ಕೊಳ್ಳೋದಿಲ್ಲ ಬೀಡ್ಸ್ಗಳು. ಹಾಗೆ ಕೂಡ ನೀವು ಸುತ್ಕೊಂಡ್ರು ಕೂಡ ನಡೆಯುತ್ತೆ. ಈ ಥರ ಮಾಡಿಕೊಂಡು ಮತ್ತೆ ಇವಾಗ ಬೀಡ್ಸ್ ಒಳಗಡೆ ಹಾಕೋದಿಲ್ಲ. ಹಾಗೆ 1-2 ಸಲ ನಾನಿವಾಗ ಜರಿ ಥ್ರೆಡನ್ನು ಸುತ್ಕೋತೀನಿ ಟೈಟಾಗಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡನ್ನು ಕೆಳಗಡೆ ತರಬೇಕು. ಈ ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು 1 ಇಂಚಷ್ಟು ಬಿಟ್ಕೊಂಡಿದ್ದೀನಿ, ಅಂದಾಜು ಮೇಲೆ ಮಾಡ್ಕೊತಿದ್ದೀನಿ, ಟೇಪಿಂದ ಏನು ತಗೊಂಡಿಲ್ಲ ಅಳತೆ ಮಾಡುವಾಗ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ನಾವು ಈ ಥರ ಬೆರಳಿನ ಅಳತೆ ತಗೊಂಡು ನೆಕ್ಸ್ಟ್ ಕುಚ್ಚು ಮಾಡ್ಕೋಬೋದು. ಇದೇ ಥರ ನಾವು ಪೂರ್ತಿ ಸೀರೆಗೆ ಬೆರಳು ಅಳತೆಯಿಂದ ಕೂಡ ಮಾಡ್ಕೋಬೋದು. ಈ ಥರ ಬೇಡ ಅಂದರೆ
ಟೇಪಿಂದ ಮೊದಲೇ ನೀವು ಮಾರ್ಕನ್ನು ಮಾಡಿಕೊಂಡು ಕುಚ್ಚು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಥರ ಬೆರಳು ಸಹಾಯ ಇಟ್ಕೋಬೇಕು. ಇಲ್ಲಿ ಹೋಲನ್ನು ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಇವಾಗ ಡಿಫ್ರೆಂಟ್ ಕಲರ್ ಮಾಡ್ಕೋತೀನಿ. ಮಾಡಿಕೊಂಡು ಇದನ್ನು ಮೇಲ್ ತರ್ತೀನಿ. ಇವಾಗ ನೋಡಿ 280 ಎಳೆ ಆಯಿತು. ಈಗ ಈ ನೀಡಲ್ನ ಈ ಥರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ. ಇಲ್ಲಿ ಸ್ವಲ್ಪ ಬಿಟ್ಕೋಬೇಕು. ಇವಾಗ ನೋಡಿ ಇನ್ನೊಂದು ಥರ ಲಾಕ್ ಮಾಡೋದು ತೋರಿಸ್ತೀನಿ ನನ್ನಲ್ಲ. ಈ ಥರ ಕೂಡ ಮಾಡ್ಕೋಬೋದು. ಈ ಥರ ಲಾಕ್ ಮಾಡಿಕೊಂಡು ಈಗ ಒಂದು 2ರಿಂದ 3 ಸಲ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಬೀಡನ್ನು ಹಾಕಬೇಕು. ಈ ಥರ ಒಂದು ಚಿಕ್ಕ ರೌಂಡ್ ಬೀಡು, ಒಂದು ಲೀಫ್ ಬೀಡು, ಹಾಗೆ ಇನ್ನೊಂದು ರೌಂಡ್ ಬೀಡು. ಈ ಬೀಡ್ಗಳನ್ನು ಹಾಕಿ ಇದನ್ನು ನಾವಿಲ್ಲಿ ಟೈಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಮುಂದುಗಡೆ, ಇಲ್ಲಾಂದರೆ ಬೀಡ್ಸ್ಗಳು ಹಿಂದೆ ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಆವಾಗಲೇ ನಾನು ಬೀಡ್ ಒಳಗಡೆಯಿಂದ ನೀಡಲ್ ತಗೊಂಡಿದ್ನಲ್ಲ, ಈಗ ಅದರ ಅವಸರ ಇಲ್ಲ. ಹಾಗೆ ಕೂಡ ಮಾಡ್ಕೋಬೋದು. ಎರಡೂ ಥರ ತೋರಿಸಿದ್ದೀನಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡನ್ನು ಕೆಳಗಡೆ ತರಬೇಕು. ತಂದು ಇದನ್ನು ಈ ಥರ ಕಟ್ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ನಾವು ಎಷ್ಟು ಉದ್ದ ಬಿಟ್ಕೊಂಡಿರ್ತೀವೋ ಕುಚ್ಚು, ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರಬೇಕು. ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು, ಇಲ್ಲಾಂದರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ. ಒಂದು ಕುಚ್ಚು ಎಷ್ಟು ಮಾಡ್ಕೊಂಡಿರ್ತೀವೋ ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರೋ ಥರ ನಾವು ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಲೀಫ್ ಬೀಡ್ ಮತ್ತು ಈ ಥರ 2 ಚಿಕ್ಕ ರೌಂಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಈ ಥರ ತುಂಬಾ ಗ್ರ್ಯಾಂಡಾಗಿ ಕಾಣುವಂತಹ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ನಾರ್ಮಲ್ಲಾಗಿ ಬೇಬಿ ಕುಚ್ಚುಗಳನ್ನು ಕಟ್ಟಿ ಬೇಜಾರಾಗಿದ್ದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಕಸ್ಟಮರ್ಗಳಿಗೂ ಕೂಡ ಇಷ್ಟಪಟ್ಟು ಹಾಕೋತಾರೆ ಈ ಥರ ಡಿಸೈನ್ಗಳನ್ನು ನೀವು ತೋರಿಸಿದ್ರೆ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 1 ಅವರಲ್ಲೇ ಕಂಪ್ಲೀಟ್ ಆಗುತ್ತೆ. ಜಾಸ್ತಿ ಹತ್ರ ಮಾಡಲಿಕ್ಕೆ ಹೋಗಬಾರ್ದು. 1 ಇಂಚ್ಗಿಂತ ಸ್ವಲ್ಪ ಒಳಗಡೆ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ. ಓಕೆ ಫ್ರೆಂಡ್ಸ್, ನೋಡಿ ನಾನು 5 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ನ ನೀವು ಯಾರಿಗೆ ಹಾಕಿ ಕೊಟ್ಟರು ಕೂಡ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ಕ್ರೋಶ ಬರಲ್ಲ ಅಂದಾಗ ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.